ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಒಬ್ಬ ವ್ಯಕ್ತಿ ನೀರಿಲ್ಲದೆ ಎಷ್ಟು ದಿನಗಳ ಕಾಲ ಬದುಕಬಹುದು? ನಿಮ್ಮ ಆಯ್ಕೆಗಳು: ಎ 4 ದಿನ, ಬಿ 3 ದಿನ, ಸಿ 5 ದಿನ, ಡಿ 2 ದಿನ. ಸರಿಯಾದ ಉತ್ತರ ಬಿ 3 ದಿನ. ಒಬ್ಬ ವ್ಯಕ್ತಿ ನೀರಿಲ್ಲದೆ 3 ದಿನಗಳ ಕಾಲ ಬದುಕಬಹುದು. ಎರಡನೇ ಪ್ರಶ್ನೆ, ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿಂದರೆ ಯಾವ ರೋಗ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಹೃದಯಾಘಾತ, ಬಿ ಹೊಟ್ಟೆ ನೋವು, ಸಿ ಮಧುಮೇಹ, ಡಿ ಕಿಡ್ನಿ ಸಮಸ್ಯೆಗಳು. ಸರಿಯಾದ ಉತ್ತರ ಎ ಹೃದಯಾಘಾತ. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬು ಕರಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಅವಕಾಡೋ, ಬಿ ಪಪ್ಪಾಯಿ ಹಣ್ಣು, ಸಿ ಸೇಬು ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಮೊಬೈಲ್ ಫೋನ್ ಅನ್ನು ತಯಾರಿಸಿತು? ನಿಮ್ಮ ಆಯ್ಕೆಗಳು: ಎ ಸ್ಯಾಮ್ಸಂಗ್, ಬಿ ಸೋನಿ, ಸಿ ನೋಕಿಯಾ, ಡಿ ಮೋಟೆರೋಲಾ. ಉತ್ತರ ಡಿ ಮೋಟೊರೋಲಾ. ಮೋಟೊರೋಲಾ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಮೊಬೈಲ್ ಫೋನ್ ಅನ್ನು ತಯಾರಿಸಿತು. ಐದನೇ ಪ್ರಶ್ನೆ, ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಆನೆ, ಬಿ ಹಸು, ಸಿ ಮಂಗ, ಡಿ ಕುದುರೆ. ಸರಿಯಾದ ಉತ್ತರ ಡಿ ಕುದುರೆ. ಕುದುರೆಯ ಕೂದಲಿನಿಂದ ಪಿಟೀಲು ಬಿಲ್ಲುಗಳನ್ನು ತಯಾರಿಸಲಾಗುತ್ತದೆ. ಆರನೇ ಪ್ರಶ್ನೆ, ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿಯನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಎ ಬೀಟ್ರೂಟ್, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಸರಿಯಾದ ಉತ್ತರ ಬೀಟ್ರೂಟ್. ಏಳನೇ ಪ್ರಶ್ನೆ, ಯಾವ ದೇಶವು ಹೆಚ್ಚು ಹಾವಿನ ಮಾಂಸವನ್ನು ತಿನ್ನುತ್ತದೆ? ಆಯ್ಕೆಗಳು: ಎ ಜಪಾನ್, ಬಿ ರಷ್ಯಾ, ಸಿ ಅಮೆರಿಕ, ಡಿ ಚೀನಾ. ಸರಿಯಾದ ಉತ್ತರ ಡಿ ಚೀನಾ. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿಯ ಬೆರಳಚ್ಚುಗಳು ಮನುಷ್ಯರಿಗೆ ಹತ್ತಿರದಲ್ಲಿ ಹೋಲುತ್ತದೆ? ನಿಮ್ಮ ಆಯ್ಕೆಗಳು: ಎ ಕೋಲಾ, ಬಿ ಗೊರಿಲ್ಲಾ, ಸಿ ಕರಡಿ, ಡಿ ಚಿಂಪಾಂಜಿ. ಸರಿಯಾದ ಉತ್ತರ ಎ ಕೋಲಾ. ಒಂಬತ್ತನೇ ಪ್ರಶ್ನೆ, ಮನುಷ್ಯ ಯಾವುದರಿಂದ ತುಂಬಾ ವೀಕ್ ಆಗುತ್ತಾನೆ? ನಿಮ್ಮ ಆಯ್ಕೆಗಳು: ಎ ನಿದ್ರಾಹೀನತೆ, ಬಿ ಅತಿಯಾದ ಊಟ, ಸಿ ಅತಿಯಾದ ಯೋಚನೆ, ಡಿ ಅತಿಯಾದ ಮದ್ಯ ಸೇವನೆ. ಸರಿಯಾದ ಉತ್ತರ ಬಿ ಅತಿಯಾದ ಯೋಚನೆ. ಅತಿಯಾದ ಯೋಚನೆಯಿಂದ ಮನುಷ್ಯ ತುಂಬಾ ವೀಕ್ ಆಗುತ್ತಾನೆ. ಹತ್ತನೇ ಪ್ರಶ್ನೆ, ದೇಹದ ತೂಕವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ನಿಮ್ಮ ಆಯ್ಕೆಗಳು: ಎ ಸೇಬು, ಬಿ ಮಾವಿನ ಹಣ್ಣು, ಸಿ ಪೇರಳೆ ಹಣ್ಣು,
ಡಿ ಮೋಸಂಬಿ ಹಣ್ಣು. ಸರಿಯಾದ ಉತ್ತರ ಎ ಸೇಬು. ಸೇಬು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ. ಮೊಟ್ಟ ಮೊದಲು ಕಂಡುಹಿಡಿದ ಕೃತಕ ದಾರ ಯಾವುದು? ನಿಮ್ಮ ಆಯ್ಕೆಗಳು ಎ ರೇಷ್ಮೆ, ಬಿ ಟೆರಲಿನ್, ಸಿ ಉಲ್ಲನ್, ಡಿ ನೈಲಾನ್. ಸರಿಯಾದ ಉತ್ತರ ಬಿ ನೈಲಾನ್. ಮೊಟ್ಟ ಮೊದಲು ಕಂಡುಹಿಡಿದ ಕೃತಕ ದಾರ ನೈಲಾನ್. 12ನೇ ಪ್ರಶ್ನೆ. ಯಾವ ಜೀವಿ ಅಥವಾ ಪ್ರಾಣಿಯು ಅಧಿಕ ರಕ್ತದೊತ್ತಡವನ್ನು ಹೊಂದಿದೆ? ನಿಮ್ಮ ಆಯ್ಕೆಗಳು ಎ ಆನೆ, ಬಿ ಜಿರಾಫೆ, ಸಿ ಹುಲಿ, ಡಿ ಕುದುರೆ. ಸರಿಯಾದ ಉತ್ತರ ಬಿ ಜಿರಾಫೆ. ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿ ಜಿರಾಫೆ. 13ನೇ ಪ್ರಶ್ನೆ. ರಾಮಾಯಣವನ್ನು ಬರೆದವರು ಯಾರು? ನಿಮ್ಮ ಆಯ್ಕೆಗಳು ಎ ಪರಶುರಾಮ, ಬಿ ವೇದವ್ಯಾಸ, ಸಿ ತುಳಸಿದಾಸ, ಡಿ ವಾಲ್ಮೀಕಿ. ಸರಿಯಾದ ಉತ್ತರ ಡಿ ವಾಲ್ಮೀಕಿ. 14ನೇ ಪ್ರಶ್ನೆ. ಪ್ರತಿದಿನ ಈರುಳ್ಳಿಯನ್ನು ಉಪಯೋಗಿಸಿದರೆ ಯಾವ ರೋಗ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಎ ಕ್ಯಾನ್ಸರ್, ಬಿ ಕಾಮಾಲೆ, ಸಿ ಉಬ್ಬಸ, ಡಿ ಸಕ್ಕರೆ ಕಾಯಿಲೆ. ಸರಿಯಾದ ಉತ್ತರ ಡಿ ಸಕ್ಕರೆ ಕಾಯಿಲೆ.